ಟಾಕ್ಸಿಕ್ ಮೂವಿ ಟೀಮ್ ತಮ್ಮ ಮೂವಿನ ಯಾವ ರೇಂಜಿಗೆ ಪ್ರಮೋಟ್ ಮಾಡ್ತಾ ಇದೆ ಅಂದ್ರೆ BGMI ನ ಹೊಸ ಅಪ್ಡೇಟ್ ಅಲ್ಲಿ ಟಾಕ್ಸಿಕ್ ಅಲ್ಲಿ ಯಶ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಯಶ್ ಅವರ ಡೈಲಾಗ್ ಆಗಿರ್ಬೋದು, ಅಷ್ಟೇ ಯಾಕೆ ಟಾಕ್ಸಿಕ್ ಮೂವಿಲಿ ಯಶ್ ಅವರು ಯೂಸ್ ಮಾಡಿದಂತ ಕಾಸ್ಟ್ಯೂಮ್ಸ್ ಕೂಡ ಹೊಸ ಅಪ್ಡೇಟ್ ಅಲ್ಲಿ ನಿಮಗೆ ನೋಡಕ್ ಸಿಗ್ತಾ ಇದೆ ಗೈಸ್. ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅಂಡ್ ನಿನ್ನೆ CSK ವರ್ಸಸ್ SRH ಅಲ್ಲಿ SRH ವಿನ್ ಆಯ್ತು ಗೈಸ್. ಗೇಮ್ ಅಲ್ಲಿ ಎಲ್ಲ ಕಾಮನ್, ವಿನ್ ಆಗೋದು ಸೋಲೋದು ಇರೋದೆ. ಬಟ್ ಮ್ಯಾಚ್ ಆದ ನಂತರ ಇಶಾನ್ ಕಿಶನ್ ಅವರು ಮಾಡಿದಂತ ಒಂದು ಗೆಸ್ಚರ್ಸ್ ಬರೀ CSK ಫ್ಯಾನ್ಸಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಕೂಡ ಬೇಜಾರಾಗೋ ತರ ಮಾಡಿದೆ ಗೈಸ್. ತುಂಬಾ ಜನಕ್ಕೆ ಧೋನಿ ಅವರು ಇಷ್ಟ ಆಗೋದೇನಕ್ಕೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನಿನ್ನೆ ಇಶಾನ್ ಕಿಶನ್ ಅವರು SRH ವಿನ್ ಆಗಕ್ಕೆ ಮೇನ್ ಕಾರಣ ಆಗಿದ್ರು ಹೌದು, ಬಟ್ ಅವ್ರು ಮ್ಯಾಚ್ ನ ಫಿನಿಶೇ ಮಾಡಿಲ್ಲ ಗೈಸ್. ಮ್ಯಾಚ್ ನ ಫಿನಿಶ್ ಮಾಡದೆ ಇಷ್ಟೊಂದು ಹಾರಾಡ್ತಿದ್ದಾರೆ ಅಂದ್ರೆ ಇನ್ನು ಧೋನಿ ಅವರು ಎಷ್ಟೊಂದು ಮ್ಯಾಚ್ ನ ಅವ್ರ ಕರಿಯರ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ಅವರಿಗೆ ಗೊತ್ತಿಲ್ಲ. ಅಷ್ಟೊಂದು ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ, ಆದ್ರೂ ಕೂಡ ಅವರು ಒಂದು ಹೇಟ್ ಸ್ಪೀಚ್ ಆಗಿರ್ಬೋದು, ಒಂದು ಹೇಟ್ ಗೆಸ್ಚರ್ಸ್ ಆಗಿರ್ಬೋದು ಏನೂ ಇಲ್ಲ ಗೈಸ್. ಅದೇ ಒಂದೇ ಕಾರಣಕ್ಕೆ ಪ್ರತಿಯೊಬ್ಬ ಕ್ರೀಡಾ ಅಭಿಮಾನಿಗೂ ಕೂಡ ಧೋನಿ ಅವರು ಇಷ್ಟ ಆಗೋದು. ನಿನ್ನೆ ಇಶಾನ್ ಕಿಶನ್ ಅವರ ಗೆಸ್ಚರ್ಸ್ ನೋಡ್ತಾ ಇದ್ರೆ ಅವ್ರೇನ್ ಸೆಂಚುರಿ ಹೊಡೆದು ಲಾಸ್ಟ್ ಬಾಲ್ 6 ಹೊಡೆದು ಮ್ಯಾಚ್ ನ ಫಿನಿಶ್ ಮಾಡಿದ್ರೆ ಅನ್ನೋ ತರ ಆ ರೇಂಜಿಗೆ ವಿಷಲ್ ಹೊಡೆಯೋದಂತೆ, ಸ್ಟೇಡಿಯಂ ಅಲ್ಲಿ ಕೂತೋರಿಗೆಲ್ಲ ಮನೆಗೆ ಹೋಗಿ ಅಂತ ಸಿಂಬಲ್ ತೋರಿಸೋದಂತೆ. ಅಲ್ಲ ಗೈಸ್, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಎಲ್ಲಿ ಹೋಗ್ತಾ ಇದೆ? ಇನ್ನು ಇವಾಗಿನ ಜೆನ್ಸಿಗಳಂತೂ ಕೇಳದೆ ಬೇಡ. ಒಂದು ಮ್ಯಾಚ್ ಆಡಿದ್ರೆ ಸಾಕು, ಮುಂಚೆ ಎಷ್ಟೇ ಮ್ಯಾಚ್ ಫ್ಲಾಪ್ ಆಗಿರ್ಲಿ, ಒಂದು ಮ್ಯಾಚ್ ಆಡಿದ್ರೆ ಸಾಕು, ಅಬ್ಬಾ ಅವ್ರ ಕಾಲು ನೆಲದ ಮೇಲೆ ನಿಲ್ಲಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೆ, ಟೇಕ್ ಕೇರ್, ಸಿಯಾ.